ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಒಂದು ವಿಡಿಯೋ DJI ಮೈಕ್ ಸಂಬಂಧಿತ ಮಾಹಿತಿ ನೀಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಈ ಮೈಕ್ನ ಒಂದು ಈ ಒಂದು ವಾಯ್ಸ್ ರೆಕಾರ್ಡ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನ ತಾವು ಪರಿಶೀಲನೆಯನ್ನು ಮಾಡ್ಕೊಳ್ಬೋದು. ನೋಡಿ ಹೇಗಿದೆ DJI ಮೈಕ್ನ ಒಂದು ಸಹಾಯ ಯಾವ ರೀತಿ ಇದೆ, ತಮ್ಮ ಒಂದು ಅನಿಸಿಕೆಯನ್ನು ತಾವು ವೀಕ್ಷಣೆಯೊಂದಿಗೆ ಪಡೆಯಬಹುದು. ಹಾಗೆ ಕಮೆಂಟ್ ಮೂಲಕ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬಹುದು. ನೋಡಿ ಈ ರೀತಿ DJI ಮೈಕ್ ವಾಯ್ಸ್ ರೆಕಾರ್ಡಿಂಗ್ ಸಿಗ್ತೈತೆ. ಸೊ ಇದು ಯಾವ ರೀತಿ ನಾನು ಈ ಮೈಕನ್ನು ಸೆಟಪ್ ಮಾಡಿದ್ದೀನಿ ಅಂದರೆ, ನೋಡಿ ಈ ನಮ್ಮ ಕ್ಯಾಮ್ರಾ ಮುಂದೆ ಇದೆ. ಸೊ ಅದರ ಪಕ್ಕದಲ್ಲೇ ಅದ್ರ ಹಿಂದೆಯೇ ನಾನು ಹೊರವಲಯದಲ್ಲಿ ಈ ಒಂದು ಮೈಕ್ನ ಸೆಟ್ ಮಾಡಿದ್ದೀನಿ. ಯಾಕೆಂದರೆ ಈ ಹೆಲ್ಮೆಟ್ ಒಳಗಡೆ ಸೆಟ್ ಮಾಡೋಕ್ಕೆ ಹೋದರೆ ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ, ಎಲ್ಲ ಒಂಥರ ಅಷ್ಟಸ್ಪಷ್ಟವಾಗಿ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಸಕ್ಸಸ್ ಆಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟು ವಾಯ್ಸ್ ರೆಕಾರ್ಡ್ ಯಾವ ರೀತಿ ಬರ್ತೈತೆ ಅಂತ ತಾವು ತಮ್ಮ ಅನಿಸಿಕೆಯೊಂದಿಗೆ ತಿಳಿಸಿ ಅಂತ ಒಂದು ಮನವಿ ಮಾಡ್ತಾಯಿದ್ದೀನಿ. ಸೊ DJI ಮೈಕ್ನ ಉಪಯೋಗ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ತಾವು ತಿಳಿಸ್ಬೋದು. ನೋಡಿದು ಮೋಟೋ ಲಾಗ್ ಸೆಟಪ್ ಅಂತ ಇದು ಈ ರೀತಿ. ಸೊ ಇದು ಏನು ನಮ್ಮ ಬೈಕ್ನ ಈ ಭಾಗ, ಈ ಪೋರ್ಷನ್ ಏನಿದೆ ಇದು ಕಾಣಿಸ್ಬೇಕಂತೆ. ಕಂಡಿಲ್ಲ ಅಂದರೆ ಅದು ಮೋಟೋ ಲಾಗ್ ಆಗೋಲ್ಲ. ಆದರೆ ನಾನು ಕಾಣ್ಸೋಕ್ಕೆ ಹೋಗಲ್ಲ, ಅದೇನು ಅದರ ಅವಶ್ಯಕತೆ ಇಲ್ಲ ಅನ್ಕೋತೀನಪ್ಪ ನಾನು. ನೋಡಿ ಯಾವ ರೀತಿ ಇದೆ ವಾಯ್ಸ್ ರೆಕಾರ್ಡಿಂಗು, ದಯವಿಟ್ಟು ತಿಳಿಸಿ. ನೋಡಿ ಈ ರೀತಿ ಬರ್ತೈತೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಯಾವ ರೀತಿ ಇದೆ ಅದನ್ನು ಸಹ ದಯವಿಟ್ಟು ತಿಳಿಸಿ. ಸೊ ನಾನು 4Kಗೆ ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೆ. 4Kಗೆ ಹಾಕಿದ್ರೆ ಬೇಗ ಏನು ಮೆಮೊರಿ ತುಂಬೋಗುತ್ತೆ. ಅದಕ್ಕೋಸ್ಕರ ಈಗ ನಾನು 180 60 FPS ವರ್ಕ್ ಮಾಡ್ತಾಯಿದ್ದೀನಿ. ಸಾರಿ 1080 60 FPS. ನೋಡಿ ಈ ರೀತಿ ಬರ್ತೈತೆ. ಸೊ ಹಾಗೆ ಸ್ವಲ್ಪ ರೋಡು ಏನು ಈ ಒಂದು ಕಟಿಂಗ್ ಮಾಡ್ತಕ್ಕಂಥ ಒಂದು ವೀಡಿಯೋನ ಅರ್ಪಣೆ ಮಾಡ್ತಾ, ಸೊ ವಾಯ್ಸ್ನ ಒಂದು ಪರಿಶೀಲನೆಯನ್ನು ಇನ್ನೂ ಸಾಧ್ಯವಾದ ಮಟ್ಟಿಗೆ ಪಡೆಯುತ್ತೇನೆ. ದಯವಿಟ್ಟು ನಿರೀಕ್ಷಿಸಿ. ಸೊ ನನಗೆ ಹೊರವಲಯದ ಸೌಂಡು ಯಾವ ರೀತಿ ಬರ್ತೈತೆ ಅಂತಕ್ಕಂಥದ್ದನ್ನ ತಾವೇ ಆಲಿಸಬಹುದು. ಈಗ ಹೆಂಗಾಗಿದೆ ಅಂದರೆ, ಕ್ಯಾಮ್ರಾ ಇಲ್ಲಿದೆ ಅಂದರೆ ಕ್ಯಾಮ್ರಾದ ಹಿಂದೆಯೇ ಮೈಕ್ ಸಹ ಇದೆ. ಸೊ ನಾನು ವಾಯ್ಸ್ ಕೊಡಬೇಕಾದ್ರೆ ಹೆಲ್ಮೆಟು ಸ್ವಲ್ಪ ತೆಗೆದುಕೊಳ್ಬೇಕು. ಅಂದರೆ ಈ ಹೆಲ್ಮೆಟ್ ಗ್ಲಾಸಿಗಿದೆಯಲ್ಲ, ಆ ಗ್ಲಾಸ್ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ನನ್ನ ಮೌತ್ ಅದಕ್ಕೆ ವಾಯ್ಸ್ಗೆ ಸಿಂಕ್ ಆಗಬೇಕು. ಆ ರೀತಿ ನಾನು ವರ್ಕ್ ಮಾಡಬೇಕು. ಸೊ ಫುಲ್ ಎಲ್ಲ ಗ್ಲಾಸ್ ಸಂಪೂರ್ಣವಾಗಿ ನನ್ನ ಹೆಲ್ಮೆಟು ಇನ್ನು ಈ ಒಂದು ಪ್ಯಾನಲ್ ಕೆಳಗಡೆ ಇಳಿಸ್ಬಿಟ್ರೆ ಖಂಡಿತವಾಗ್ಲೂ ಅದು ವಾಯ್ಸ್ ಕೇಳಿಸಲ್ಲ. ಸೊ ಒಂದು ಪ್ರಯತ್ನ ಮಾಡಿದೆ, ಒಳಗಡೆ ಇಟ್ಕೊಂಡು ಒಂದು ವೀಡಿಯೋ ಮಾಡೋಣ, ಏನು ಹೆಲ್ಮೆಟ್ ಒಳಗಡೆ ಈ ವೈರ್ಲೆಸ್ ಮೈಕ್ ಅಟ್ಯಾಚ್ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಸೌಂಡು ಗೊರೋ 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 ದಪ್ಪ ಹೆವಿ ವಾಯ್ಸ್ ಬರ್ತದೆ, ಅದು ಸೌಂಡು. ಅದು ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಹೊರವಲಯದಲ್ಲೇ ಏನು ಈ ಒಂದು ಮೈಕ್ನ ಹೊರಗಡೆ ವಲಯದಲ್ಲಿ ಇಟ್ಟು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ನಾನು ಈ ಹಿಂದೆಯೇ ಒಂದು ಸಲ ಚೆಕ್ ಮಾಡಿದ್ದೀನಿ, ತುಂಬ ಚೆನ್ನಾಗೇ ಬಂತು. ಅದರಿಂದ ಸೊ ಈ ರೀತಿ ನಾನು ಹೊರವಲಯಕ್ಕೆ ಹೋದಾಗ ಈ ರೀತಿಯ ಒಂದು ವೀಡಿಯೋಗಳನ್ನು ಸೆರೆ ಹಿಡಿದು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ತಮ್ಮ ಒಂದು ಅನಿಸಿಕೆ ತಿಳಿಸಿ. ಇದು DJI ಮೈಕ್ ಮಿನಿ, ಹಾಗೆ DJI ಏನು ಆ್ಯಕ್ಷನ್ 5 Pro ಕ್ಯಾಮ್ರಾವನ್ನು ಸಹ ನಾನು ಅಟ್ಯಾಚ್ ಮಾಡಿದ್ದೀನಿ. ಹಾಗೆ DJI ಕಂಪ್ನಿ ವತಿಯಿಂದನೇ ಈ ಒಂದು ಹೆಲ್ಮೆಟ್ ಮೌಂಟ್ ಸಹ ನಾನು ಖರೀದಿ ಮಾಡಿ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲ A to Z ಎಲ್ಲ DJI ಇದೆ, ಅರ್ಥ ಆಯ್ತಾ. ಹೆಲ್ಮೆಟ್ ಒಂದು DJI ತಗೊಂಡಿಲ್ಲ. ಸೊ ಅದೊಂದು DJI ಸಿಕ್ಬಿಟ್ರೆ ಬೇಕಾದ್ರೆ ಅದನ್ನೂ ತೆಗೆದುಕೊಳ್ಳೋದೆ.
ಅರ್ಥ ಆಯ್ತಾ? ಹೆಲ್ಮೆಟ್ ಒಂದು ಬಂದ್ಬಿಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಬಂದಿಲ್ಲ. ನೋಡೋಣ ಮುಂದೇನಾದ್ರು ಸಿಕ್ಕಿದ್ರೆ ಅದೊಂದು ಹೆಲ್ಮೆಟ್ ಒಂದು ತಗೊಂಬಿಡ್ತೀನಿ. ನೋಡಿ ಈ ರೀತಿ ಸಿಗುತ್ತೆ ನೋಡಿ ಹೆಲ್ಮೆಟ್. ನಾನು ಯಾವ ರೀತಿ ಸೆಟಪ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಾ ಇಲ್ಲಿ ಕನ್ನಡಿಲಿ ನಮ್ಮ ಬೈಕ್ ಏನಿದೆ ಈ ಒಂದು ಕನ್ನಡಿ ನೋಡಿ ನೀಟಾಗಿ ಕಾಣಿಸ್ತೈತೆ ಅನ್ಕೋತೀನಿ. ನೋಡಿರಿ ಹಾಂ, ಈ ಗ್ಲಾಸ್ ಅಟ್ಯಾಚ್ ಮಾಡ್ಕೊಂಡದ್ದ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಗ್ಲಾಸಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಎಸ್, ಸೂಪರ್. ಇದೊಂಥರ ತುಂಬ ಈಸಿ, ಇದು ವೆಯ್ಟು ಅಷ್ಟೇ ಹೆವಿ ವೆಯ್ಟ್ ಇಲ್ಲ ನೋಡಿ. ಇದೆಲ್ಲ ವೆಯ್ಟ್ ಬರೋಲ್ಲ. ಇನ್ನೂ ಬೇರೆ ಥರ ನಾನೇನು ವ್ಯವಸ್ಥೆ ಮಾಡ್ಕೊತಿದ್ರೆ ವೆಯ್ಟ್ ಬಂದ್ಬಿಡ್ತದೆ, ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಒಂದು ಪರ್ಫೆಕ್ಟಾಗಿದೆ. ಆಮೇಲೆ ಹೆಲ್ಮೆಟು ಯಾವ ರೀತಿ ಇರಬೇಕಂದ್ರೆ ತುಂಬ ಫ್ರೀ ಇರಬಾರ್ದು, ಹಾಗೆ ತುಂಬ ಟೈಟು ಇರಬಾರ್ದು, ಒಂದು ಮೀಡಿಯಮಾಗಿರಬೇಕು. ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ನಮ್ಮ ಹುಡುಗನ ಹತ್ರ ಒಂದು ಚೆನ್ನಾಗಿರ್ತಕ್ಕಂಥ ಯಮಹ ಏನು ಬೈಕ್ ತಗೊಳ್ಬೇಕಾದ್ರೆ ಖರೀದಿ ಮಾಡಬೇಕಾದ್ರೆ ಈ ಒಂದು ಹೆಲ್ಮೆಟನ್ನು ಕೊಟ್ಟಿದ್ರಂತೆ. ಸೊ ನಮ್ಮ ಹುಡುಗನ ಹತ್ರ ನಾನು ಇಸ್ಕೊಂಡಿದ್ದೀನಿ, ಶಿವರಾಜ್ ಅಂತ. ಸೊ ಅವ್ರ ಹತ್ರ ನಾನು ತಗೊಂಡಿದ್ದೀನಿ ಹೆಲ್ಮೆಟು. ಭಾಳ ಚೆನ್ನಾಗಿದೆ, ಒಳ್ಳೆ ತಲೆಗೊಳ್ಳೆ ಗ್ರಿಪ್ಪಾಗಿ ಕೂತ್ಕೊಂತು. ಆಮೇಲೆ ನನ್ನ ಈ ಕ್ಯಾಮ್ರಾ ಇದೊಂದು ಮೈಕು ಎಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿದೆ. ಸೊ ಈ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ಮುಂದಿನ ದಿವಸ ನಾನು ಯಾವ ಒಂದು ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ತೀನಿ ಏನೋ ನನಗಂತೂ ಗೊತ್ತಿಲ್ಲ. ಖಂಡಿತ ನಾನು ಇನ್ನು ಯಥೇಚ್ಛವಾಗಿ ವೀಡಿಯೋಗಳನ್ನು ಮಾಡ್ತೀನಿ. ಆದಷ್ಟು ವೀಡಿಯೋಗಳನ್ನು ರಿಲೀಸ್ ಮಾಡ್ತೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಡಿ ಜಿ ಐ ಮೈಕ್ ಮತ್ತು ಕ್ಯಾಮ್ರಾದ ಒಂದು ಉಪಯುಕ್ತತೆಯ ಬಗ್ಗೆ ಮಾಹಿತಿಯನ್ನು ಅರ್ಪಣೆ ಮಾಡಿರ್ತೀನಿ. ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಬೋದು. ಧನ್ಯವಾದಗಳು.